ನರೇಂದ್ರ ಮೋದಿ, ಚಾವಾಲ, ಯಾರ್ಯಾರೋ ಏನೇನೋ ಹೇಳ್ತಾರೆ ಅವ್ರನ್ನ. ಅದರ ಸತ್ಯ, ಕಸ ತೆಗೆಯೋನು ಮೇಲು ಬರಬೇಕು ಅಂತ ನೆನೆಸೋದು ತಪ್ಪಿಲ್ಲ. ರೈಲ್ವೆ ಸ್ಟೇಷನ್ ಟೀ ಮಾರ್ತಾ ಇದ್ದವನು ಒಬ್ಬ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪಿಲ್ಲ. ಸೈಕಲಲ್ಲಿ ಡಿಟರ್ಜೆಂಟ್ ಪೌಡರ್ಗಳನ್ನ, ಸೋಪುಗಳನ್ನ ಬೀದಿ ಬೀದಿ ತಗೊಂಡೋಗಿ ಮಾರ್ತಾ ಇದ್ದ. ಇವತ್ತು ಇಂಡಿಯಾದಲ್ಲಿ ನಂಬರ್ 1. ತಪ್ಪಿಲ್ಲ. ಆಸೆಗೆ ಇತಿಮಿತಿ ಇಲ್ಲ. ಆದರೆ ಏನು ಆಗ್ಬೇಕು ಅನ್ನೋದನ್ನ ಅಡ್ವಾನ್ಸ್ ಆಗಿ ತೀರ್ಮಾನ ಮಾಡಬೇಕು. ಗುರಿಯನ್ನ ಮುಟ್ಟಲು ನಿರ್ಧಾರವನ್ನ ಅಡ್ವಾನ್ಸ್ ಆಗಿ ತೀರ್ಮಾನ ಮಾಡಬೇಕು. ರೈಟ್ ಬ್ರದರ್ಸು, ಒಬ್ಬ ಮೆಕ್ಯಾನಿಕ್ಕು, ಇನ್ನೊಬ್ಬ ಇನ್ನೇನೋ ಕೆಲಸ, ಅಣ್ಣ ತಮ್ಮಂದ್ರು ಇಬ್ರು ಸೇರ್ಕೊಂಡ್ರು ಏನೋ ಮಾಡ್ತಾ ಇದ್ರು. ಆದ್ರೆ ಇಬ್ಬರಿಗೂ ಯೋಚನೆ ಬಂತು, ನಾವು ಏನಾದ್ರೂ ಒಂದು ಮಾಡಬೇಕಲ್ಲ, ಆಕಾಶದಲ್ಲಿ ಹಾರೋದನ್ನ ಕಂಡುಹಿಡಿಬೇಕು. ರೆಕ್ಕೆ ಇಲ್ಲದೆ ಇರೋ ಮನುಷ್ಯ ಆಕಾಶದಲ್ಲಿ ಹಾರಬೇಕು. ಏನೂ ಇಲ್ಲ, ಒಂದು ಮಿಷಿನ್ ಲೇತಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ವ್ಯಕ್ತಿ ಏರೋಪ್ಲೇನ್ ನ ಕಂಡುಹಿಡಿದ. ದೇ ಆರ್ ನಾಟ್ ವೆಲ್ ಕ್ವಾಲಿಫೈಡ್ ಬಟ್ ಅಡಾಪ್ಟಬಲ್. ಗೋಲ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು. ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದ ವಿಚಾರಗಳು, ಏರೋನಾಟಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ಗ್ರಹಿಸ್ಕೊಳ್ಳುವಷ್ಟು ತಾಕತ್ತನ್ನ ಪಡ್ಕೊಂಡಿದ್ರು. ಅಡಾಪ್ಟಿವ್. ಹಂಗೆ ನೀವು ತಗೊಳ್ಳೋ ಗೋಲು, ಏನು ನೀವು ಮಾಡ್ತಾ ಇದ್ದೀರಿ ಆ ಫೀಲ್ಡ್ ಅಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಬರೋದು ಮೊದಲನೇ ಗೋಲು. ಅದು ನಿಮಗೆ ಇಷ್ಟ ಇಲ್ಲ. ಯಾಕೆ? ಅಯ್ಯೋ ಬಿಡ್ರಿ, ಈ ಫ್ಯಾಕ್ಟ್ರಿನಲ್ಲಿ ಯಾವುದೋ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದೀನಿ, ಈ ಕಂಪನಿ ವಹಿವಾಟುಗಳು ಇದೆಲ್ಲ ನಂಗೆ ಬೇಡ ರೀ. ಪರವಾಗಿಲ್ಲ, ನೀವು ಏನೋ ಒಂದು ಅನುಭವವನ್ನು ಪಡೆದಿರ್ತೀರಾ. ಕೆಲಸ ಸಿಗೋ ತನಕ ಯಾವ್ದಾವುದನ್ನೋ ಏನೇನೋ ಮಾಡಿ ಒಂದು ಅಭ್ಯಾಸವನ್ನ ಪಡೆದಿರ್ತೀರಾ. 2 ವರ್ಷ 3 ವರ್ಷ ಒಬ್ಬರ ಕೈಗಳ ಕೆಲಸ ಮಾಡಿರ್ತೀರಾ. ಆ ಕೆಲಸದ ಅನುಭವ ಏನಿದೆ ಅದಕ್ಕೆ ಅತಿ ಉನ್ನತ ಶ್ರೇಷ್ಠವಾದ ಪೊಸಿಷನು, ದುಡ್ಡು ಮಾಡ್ಬೋದು ಹಾಗೆ ಅಂತ ನಿಮಗೆ ಗೊತ್ತಿದ್ರೆ ದಟ್ ಶುಡ್ ಬಿ ಯುವರ್ ಸೆಕೆಂಡ್ ಗೋಲ್. ಎಲ್ಲಿ ಏನು ನೀವು ಅನುಭವ ಪಡೆದಿರ್ತೀರಿ ಅದು ನಿಮ್ಮ ಗೋಲಾಗಿ ಇರಬೇಕು. 2ನೇದು. 3ನೇದು, ಅನುಭವ ಇದೆ, ಅನುಭವ ಇಲ್ಲ, ದುಡ್ಡಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಆದರೆ ಆ ಉದ್ಯಮ ಶುರು ಮಾಡಿದ್ರೆ ಅತಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು ದುಡ್ಡಲ್ಲಿ. ಅವಾಗ ಏನ್ ಮಾಡ್ಬೇಕು ನೀವು? ಯಾರು ಪರಿಣಿತಿ ಪಡೆದಿದ್ದಾರೆ ಅವರನ್ನ ಪಾರ್ಟ್ನರ್ ಆಗಿ ತಗೋಬೇಕು. ಅದು 2ನೇ ಗೋಲು. ಈ ಪಾರ್ಟ್ನರ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ಬಿಸ್ನೆಸ್ ಬೆಳೆದ ಮೇಲೆ ಒಬ್ಬನ ಕಾಲ ಒಬ್ಬನ ಎಳಿಯಕ್ಕೆ ನೋಡ್ತಾರೆ ಪಾರ್ಟ್ನರ್ಶಿಪ್ ಅಲ್ಲಿ. ಅದಕ್ಕೆ ಪಾರ್ಟ್ನರ್ಶಿಪ್ ಬೇಡ ಅಂತ ನಿಮ್ಮ ಮನಸ್ಸಲ್ಲಿ ಬಂದಾಗ ಅಡ್ವಾನ್ಸ್ ಆಗಿ ಪಾರ್ಟ್ನರ್ಶಿಪ್ಪಿಗೆ ಬದಲು ನಿಮ್ಮ ಹತ್ರ ದುಡ್ಡಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ಇದೆ, ಯಾರು ಪರಿಣಿತಿ ಪಡೆದಿರ್ತಾರೆ ಅವರನ್ನ ಕೆಲಸಕ್ಕೆ ತಗೊಳ್ಳೋದು. ಇದು ನಿಮ್ಮ 4ನೇ ಗುರಿ. ಈ 4 ಗುರಿಯಲ್ಲಿ ಬೆಸ್ಟ್ ಗುರಿ ಯಾವುದು? ನಂಬರ್ 1 ಪ್ಲಸ್ ಮೈನಸ್ ಬರಿಬೇಕು ಶೀಟಲ್ಲಿ. ನಂಬರ್ 1 ಗುರಿ ಏನ್ ಹೇಳಿದೆ ಅದು, ಅದರಲ್ಲಿ ಪ್ಲಸ್ ಮೈನಸ್ಸು. ನಂಬರ್ 2 ಅದರಲ್ಲಿ ಪ್ಲಸ್ ಮೈನಸ್ಸು. ನಂಬರ್ 3 ಪ್ಲಸ್ ಮೈನಸ್ಸು. ನಂಬರ್ 4 ಪ್ಲಸ್ ಮೈನಸ್ಸು. ಈ 4 ಗುರಿಗಳಲ್ಲಿ ಯಾವ ಗುರಿಯಲ್ಲಿ ಹೆಚ್ಚು ಪ್ಲಸ್ ಇದೆ ಅದುವೇ ನಿಮ್ಮ ಲೈಫ್ ಗುರಿ.